ಈ ಒಂದು ಕ್ಲಾಸಲ್ಲಿ ನಾವು ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ತುಂಬ ಈಸಿಯಾಗಿರೋದು, ಬೇಗ ಅರ್ಥ ಆಗುವಂಥದ್ದು. ಆಯಿತಾ? ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟ್ ಆಗಿರೋದು. ಓಕೆನಾ? ಸೊ ಹಾಗಾದರೆ ಫಸ್ಟು ನಾವು ನೋಡಬೇಕಾಗಿರೋದು ಬ್ಯಾಕ್ಗ್ರೌಂಡ್ನ. ನೆಕ್ಸ್ಟು ಮೇನ್ ಟಾಪಿಕ್ಗೆ ಹೋದರೆ ಕರೆಕ್ಟಾಗಿ ಈಸಿಯಾಗಿ ಅರ್ಥ ಆಗುತ್ತೆ. ಬ್ಯಾಕ್ಗ್ರೌಂಡ್ ಏನು ಅಂತ ಅಂದರೆ, ನಿಮಗೆಲ್ರಿಗೂ ಗೊತ್ತೇ ಇದೆ ಏನು ಅಂತ ಅಂದರೆ 3 ಆರ್ಗನ್ಸ್ ಇರ್ತವೆ ಗೌರ್ನಮೆಂಟಲ್ಲಿ. ಏನು ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಈ 3 ಆರ್ಗನ್ಸಿಗೂ ಕೂಡ ಏನಾಗಿದೆ, ಒಂದೊಂದು ಫಂಕ್ಷನ್ಸ್ ಇದೆ, ಅಂದರೆ ಒಂದೊಂದು ಡ್ಯೂಟಿ ಇದೆ. ಆಯ್ತಲ್ವಾ? ಇವಾಗ ಎಕ್ಸಿಕ್ಯೂಟಿವ್ ಅಂತ ತೊಗೊಂಡ್ರೆ ನಮಗೆ ಬೇಕಾಗಿರೋದು ಎಕ್ಸಿಕ್ಯೂಟಿವ್ ಪಾರ್ಟ್. ಆಯಿತಾ? ಅದನ್ನು ಡಿಸ್ಕಸ್ ಮಾಡಬೇಕು. ಇವಾಗ ರೋಲ್ ಆಫ್ ಎಕ್ಸಿಕ್ಯೂಟಿವ್ ಅಂತ ಅಂದರೆ, ಇವಾಗ ಪ್ರತಿಯೊಂದಕ್ಕೂ ನಾನು ಮೊದಲೇ ಹೇಳಿದೆ, ಪ್ರತಿಯೊಂದಕ್ಕೂ ಒಂದೊಂದು ರೋಲ್ ಇದೆ, ಒಂದೊಂದು ಫಂಕ್ಷನ್ ಇದೆ, ಒಂದೊಂದು ಡ್ಯೂಟಿನ ಎಕ್ಸಸೈಸ್ ಮಾಡ್ತವೆ ಅವು ಅಂತ. ಆಯಿತಾ? ಇವಾಗ ರೋಲ್ ಆಫ್ ಎಕ್ಸಿಕ್ಯೂಟಿವ್ ಅಂತ ಅಂದರೆ ಏನು ಅಂದರೆ, ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಕಂಟ್ರಿಯಲ್ಲಿ. ಆಯಿತಾ? ಅಡ್ಮಿನಿಸ್ಟ್ರೇಷನ್ ಅಂತ ಅಂದರೆ ಎವ್ರಿಡೇ ಆ್ಯಕ್ಷನ್ಸ್ನ ತೊಗೋಬೇಕು. ಏನೇನೆಲ್ಲ ಡಿಮ್ಯಾಂಡ್ ಇದೆ, ಏನೇನೆಲ್ಲ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ, ಈ ರೀತಿ ಎಲ್ಲ ತೊಗೊಳ್ಳೋವಂಥದ್ದು. ಆಯಿತಾ? ಅದು ಏನು ಎಕ್ಸಿಕ್ಯೂಟಿವ್ನ ರೋಲ್. ಹಾಗಾದರೆ ಇದು ಅಡ್ಮಿನಿಸ್ಟ್ರೇಟ್ ಮಾಡೋದು ಹೆಂಗೆ ಅಂತ ಅಂದರೆ, ಯೂಸಿಂಗ್ ದಿ ಲಾಸ್ ಆ್ಯಂಡ್ ಆ್ಯಕ್ಟ್ಸ್ ಅಂತ. ಅಂದರೆ ಲಾಸ್ ಮತ್ತು ಆ್ಯಕ್ಟ್ಸ್ ಇರ್ತಾವಲ್ವ, ಅವನ್ನ ಯೂಸ್ ಮಾಡಿಕೊಂಡು ಏನು ಮಾಡುತ್ತೆ, ಅಡ್ಮಿನಿಸ್ಟ್ರೇಟ್ ಮಾಡುತ್ತೆ. ಅಂದರೆ ಇದು ಏನೇ ಅಡ್ಮಿನಿಸ್ಟ್ರೇಷನ್ ಮಾಡಲಿ, ಅಂದರೆ ಎಕ್ಸಿಕ್ಯೂಟಿವ್ ಅಡ್ಮಿನಿಸ್ಟ್ರೇಷನ್ ಮಾಡುತ್ತಲ್ವ, ಏನೇ ಮಾಡಲಿ ಅದಕ್ಕೆ ಒಂದು ಲೀಗಲ್ ಬ್ಯಾಕಿಂಗ್ ಇರಬೇಕು. ಅಂತ ಅಂದರೆ ಒಂದು ಇದ್ರ ಪ್ರಕಾರ ನಾನು ಮಾಡ್ತಿದ್ದೀನಿ ಅನ್ನೋದನ್ನ ತೋರಿಸ್ಬೇಕಾಗುತ್ತೆ ಎಕ್ಸಿಕ್ಯೂಟಿವ್. ಅದು ಯಾವುದು ಕೊಡೋದು ಅಂತ ಅಂದರೆ ಲಾಸ್. ಸೊ ಎಕ್ಸಿಕ್ಯೂಟಿವ್ ಏನೇ ಆ್ಯಕ್ಷನ್ಸ್ ತೊಗೊಂಡ್ಲಿ, ಏನೇ ಅಡ್ಮಿನಿಸ್ಟ್ರೇಷನ್ ಮಾಡಲಿ, ಅದೇನು ಹೇಳುತ್ತೆ ಅಂತ ಅಂದರೆ, ಐ ಆಮ್ ಟೇಕಿಂಗ್ ದಿ ಆ್ಯಕ್ಷನ್ಸ್ ಇನ್ ದಿ ವಾಟ್ ಈಸ್ ಪ್ರಿಸ್ಕ್ರೈಬ್ಡ್ ಇನ್ ದಿ ಲಾಸ್. ಅದಂದರೆ ಲಾಸಲ್ಲಿ ಏನು ಮೆನ್ಷನ್ ಮಾಡಿದ್ದು ಆ ರೀತಿ ನಾನು ಆ್ಯಕ್ಷನ್ಸ್ನ ತೊಗೊಳ್ತಾ ಇದ್ದೀನಿ ಅಂತ ಹೇಳುತ್ತೆ. ಅಂದರೆ ಲಾಸು ಇಂಪಾರ್ಟೆಂಟ್ ಆಗುತ್ತೆ. ಲಾಸು ಅಥವಾ ಆ್ಯಕ್ಟ್ಸ್ ಏನಾಗುತ್ತೆ, ತುಂಬ ಇಂಪಾರ್ಟೆಂಟ್. ಯಾಕೆ? ಅದು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತ ಅಂದರೆ ಲಾಸು ಆ್ಯಕ್ಟ್ಸು ಇರಬೇಕು, ಅದಕ್ಕೋಸ್ಕರ. ಆಯಿತಾ? ಸೊ ಇಂಪಾರ್ಟೆನ್ಸ್ ಗೊತ್ತಾಯಿತು ಲಾಸ್ ಮತ್ತು ಆ್ಯಕ್ಟ್ಸ್. ಹಾಗಾದರೆ ಈ ಲಾಸ್ ಮತ್ತು ಆ್ಯಕ್ಟ್ಸ್ಗಳನ್ನ ಫ್ರೇಮ್ ಮಾಡೋದು ಯಾರು? ಲೆಜಿಸ್ಲೇಚರ್, ಇನ್ನೊಂದು ಆರ್ಗನ್. ಇದರ ರೋಲ್ ಏನು? ಫ್ರೇಮ್ಸ್ ದಿ ಲಾಸ್. ಅಂದರೆ ಲಾಸ್ನ ಕೊಡುತ್ತೆ ಇದಕ್ಕೆ. ಯಾವುದಕ್ಕೆ? ಎಕ್ಸಿಕ್ಯೂಟಿವ್ಗೆ ಏನು ಮಾಡುತ್ತೆ, ಲಾಸ್ನ ಕೊಡುತ್ತೆ. ಆಯಿತಾ? ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ. ಗೊತ್ತಾಯ್ತಾ? ಸೊ ಹಂಗಾದರೆ ಲೆಜಿಸ್ಲೇಚರ್ ಅಂತ ಅಂದರೆ ಯಾವುದು? ಇಂಡಿಯಾದಲ್ಲಿ ಪಾರ್ಲಿಮೆಂಟ್, ಅಂದರೆ ಲೋಕಸಭಾ, ರಾಜ್ಯಸಭಾ. ಅವೇ ಮಾಡ್ತವೆ, ಲಾಸ್ನ ಫ್ರೇಮ್ ಮಾಡ್ತವೆ. ಅಂದರೆ ಲಾಸು ಮತ್ತು ಆ್ಯಕ್ಟ್ಸ್ನ ಫ್ರೇಮ್ ಮಾಡಿ ಕೊಡ್ತವೆ. ಇದನ್ನು ಈ ಲಾಸು ಮತ್ತು ಆ್ಯಕ್ಟ್ಸ್ನ ಯೂಸ್ ಮಾಡೋದು ಅಡ್ಮಿನಿಸ್ಟ್ರೇಷನ್ಗೆ. ಯಾವುದು? ಎಕ್ಸಿಕ್ಯೂಟಿವ್. ಗೊತ್ತಾಗಿದ್ದಲ್ವ? ಇದು ಫ್ರೇಮ್ವರ್ಕ್ ಗೊತ್ತಾಗಬೇಕು. ಆಯಿತಾ? ನೆಕ್ಸ್ಟ್ ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಎಕ್ಸಾಂಪಲ್ ಇದು ಅರ್ಥ ಆಯಿತು ಅಂದರೆ ಫುಲ್ ಪ್ರೆಸಿಡೆನ್ಷಿಯಲ್ ಆರ್ಡಿನೆನ್ಸು ಕ್ಲಿಯರಾಗಿ ಅರ್ಥ ಆಯಿತು. ಇದು 2019 ಫೆಬ್ರವರಿಯಲ್ಲಿ ಆಗಿರುವಂಥ ಇನ್ಸಿಡೆಂಟ್ ಅಂತ ಕರಿಬೋದು. ಸೊ ಹಾಗಾದರೆ ಏನು ನೋಡಿ, ಟ್ರಿಪಲ್ ತಲಾಕ್ ಬಗ್ಗೆ ಕೆಲವೊಂದಷ್ಟು ಜನಕ್ಕೆ ಗೊತ್ತಿರ್ಬೋದು. ಟ್ರಿಪಲ್ ತಲಾಕ್ ಅಂತ ಅಂದರೆ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಪ್ರಾಕ್ಟೀಸ್ ಮಾಡುವಂಥದ್ದು. ಇದ್ರ ಪ್ರಾಕ್ಟೀಸಿಂದ ಏನು ಮಾಡ್ಬೋದು, ಹಸ್ಬೆಂಡ್ ಏನು ಮಾಡ್ತಾರೆ ಅಂತ ಅಂದರೆ ವೈಫ್ಗೆ ಡಿವೋರ್ಸ್ ಕೊಡ್ತಾರೆ. ತುಂಬ ಸಿಂಪಲ್ಲಾಗಿ ಕೊಡುವಂಥ ಡಿವೋರ್ಸ್ ಇದು. ಆಯಿತಾ? ಹೇಗೆ ಅಂತ ಅಂದರೆ, ತಲಾಕ್ ಅನ್ನೋ ಟರ್ಮ್ನ 3 ಟೈಮ್ಸ್ನ ಉಚ್ಚಾರಣೆ ಅಂದರೆ ಹೇಳಿದರೆ ಏನಾಗುತ್ತೆ, ಡಿವೋರ್ಸ್ ಕೊಟ್ಟಂಗೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ವಿಮೆನ್ಗೆ ಪ್ರಾಬ್ಲಮ್ ಅಲ್ವಾ? ಆಯಿತಾ? ಅಂದರೆ ದಿಸ್ ಇಸ್ ದ ಕನ್ಸರ್ನಿಂಗ್ ಇಶ್ಯೂ ಟು ದಿ ವಿಮೆನ್. ಓಕೆ, ಇಟ್ ಈಸ್ ಎ ವೆರಿ ಪ್ರಾಬ್ಲಮ್ ಟು ದಿ ವಿಮೆನ್. ಅಂದರೆ ಅವ್ರ ಜೀವನ ಹೇಗೆ ನೆಕ್ಸ್ಟ್ ಆ ರೀತಿ ಇಮಿಡಿಯೇಟಾಗಿ ಕೊಟ್ಟರೆ ಈ ರೀತಿ ಎಲ್ಲ ಇಶ್ಯೂಸ್ ಎಲ್ಲ ಅರೈಸ್ ಆಗುವ ಆ ಟೈಮಲ್ಲಿ. ಆಯಿತಾ? ಸೊ ಇದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಎಕ್ಸಿಕ್ಯೂಟಿವ್ ಅಲ್ವಾ ಅಡ್ಮಿನಿಸ್ಟ್ರೇಷನ್ ಮಾಡೋದು. ಸೊ ಎಕ್ಸಿಕ್ಯೂಟಿವ್ ಏನು ಮಾಡ್ತೀವಿ, ಇದನ್ನ ತಡಿಬೇಕು ಅಂತ ಯೋಚನೆ ಮಾಡ್ತೀವಿ. ಹೇಗೆ ತಡಿಬೇಕು? ಆ್ಯಕ್ಷನ್ಸ್ ತೊಗೋಬೇಕು. ಅಂದರೆ ಏನೋ ಒಂದು ಆ್ಯಕ್ಷನ್ಸ್ ತೊಗೋಬೇಕು. ಆ್ಯಕ್ಷನ್ಸ್ನ ತೊಗೊಳ್ಳೋದು ಹೇಗೆ, ಅಡ್ಮಿನಿಸ್ಟ್ರೇಷನ್ ಮಾಡೋದು ಹೇಗೆ? ಇದು ಎಕ್ಸಿಕ್ಯೂಟಿವ್ ಯೂಸಿಂಗ್ ದಿ ಲಾಸ್. ಇಲ್ಲಿ ಗೊತ್ತಾಯ್ತಲ್ವಾ? ಯೂಸಿಂಗ್ ದಿ ಲಾಸ್. ಓಕೆನಾ? ಸೊ ಇವಾಗ ಏನು ಪ್ರಾಬ್ಲಮ್ ಏನು ಅಂತ ಅಂದರೆ, ಲಾ ಇಲ್ಲ. ಬಟ್ ಏನಾಗಿದೆ ಅಂತ ಅಂದರೆ, ಲಾ ಇಲ್ಲ. ಯಾವುದಕ್ಕೆ ರಿಲೇಟೆಡ್ ಆಗಿ? ಟ್ರಿಪಲ್ ತಲಾಕಿಗೆ ರಿಲೇಟೆಡ್ ಆಗಿ ಲಾ ಇಲ್ಲ. ಸೊ ಹಾಗಾದರೆ ಆ್ಯಕ್ಷನ್ಸ್ ಹೇಗೆ ತೊಗೊಳಕ್ಕೆ ಸಾಧ್ಯ? ಆಯ್ತಲ್ವಾ? ಲಾಸು ಮತ್ತು ಆ್ಯಕ್ಟ್ಸು ಇರಲೇಬೇಕು ಆ್ಯಕ್ಷನ್ಸ್ ತೊಗೊಳೋದಕ್ಕೆ. ಬಟ್ ಟ್ರಿಪಲ್ ತಲಾಕಿಗೆ ರಿಲೇಟೆಡ್ ಆಗಿ ಏನಾಗಿಲ್ಲ, ಆ್ಯಕ್ಷನ್ಸು ಇಲ್ಲ. ಸೊ ಹೇಗೆ ಆ್ಯಕ್ಷನ್ಸ್ ತೊಗೋಬೇಕು ಅನ್ನೋದು ಕ್ವಶ್ಚನ್ ಮಾರ್ಕ್ ಒಂದು. ಸೊ ಇನ್ನೊಂದೇನು ಅಂತ ಅಂದರೆ, ಇವಾಗ ಲಾಸ್ ಬೇಕು ಅಂತ ಅಂದರೆ, ಇವಾಗ ಇದ್ರ ಬಗ್ಗೆ ಇದು ಲಾಸ್ ಇಲ್ಲ. ಸೊ ಇವಾಗ ಲಾಸ್ ಬೇಕು ಅಂತಂದರೆ ಯಾರ ಹತ್ರ ಹೋಗಬೇಕು? ಪಾರ್ಲಿಮೆಂಟ್ ಹತ್ರ ಹೋಗಬೇಕು. ಯಾಕಂದರೆ ಅದು ಏನು ಮಾಡುತ್ತೆ, ಲಾಸ್ನ ಫ್ರೇಮ್ ಮಾಡೋದು. ಹೌದಲ್ವಾ?
ಸೊ ಇವಾಗ ಪಾರ್ಲಿಮೆಂಟ್ ಹತ್ರ ಹೋದರೆ ಪಾರ್ಲಿಮೆಂಟ್ ಏನು ಹೇಳುತ್ತೆ ಅಂದರೆ ಸೆಷನ್ನಲ್ಲಿ ಇಲ್ಲ, ಅಂದರೆ ಅಸೆಂಬಲ್ ಆಗಿಲ್ಲ, ನಾಟ್ ಇನ್ ಸೆಷನ್, ಅಂದರೆ ಮೆಂಬರ್ಸ್ಗಳು ಅಸೆಂಬಲ್ ಆಗಿಲ್ಲ, ಸೆಷನ್ನಲ್ಲಿ ಇಲ್ಲ, ಓಕೆನಾ, ಸಸ್ಪೆನ್ಷನಲ್ಲಿದೆ ಹೌಸು, ಆಯಿತಾ. ಸೊ ಹಾಗಾದರೆ ಮೆಂಬರ್ಸ್ ಅಸೆಂಬಲ್ ಆಗಿಲ್ಲ ಅಂದರೆ ಫ್ರೇಮ್ ಮಾಡೋಕ್ಕೆ ಹೇಗೆ ಸಾಧ್ಯ ಲಾಸ್ಟ್. ಸೊ ಇವಾಗ ಸಿಚುವೇಶನ್ ಏನಾಗ್ತಿದೆ ನೋಡಿ, ಏನಾಗಿದೆ ಅಂತಂದರೆ ಲಾ ಇಲ್ಲ, ಜೊತೆಗೆ ಲಾ ಫ್ರೇಮ್ ಮಾಡುವಂಥ ಬಾಡಿ ದಟ್ ಈಸ್ ಪಾರ್ಲಿಮೆಂಟ್ ಏನಿಲ್ಲ, ಸೆಷನ್ನಲ್ಲಿಲ್ಲ. ಸೊ ಲಾನು ಫ್ರೇಮ್ ಮಾಡೋಕ್ಕಾಗೋದಿಲ್ಲ. ಸೊ ಇಂಥ ಸಿಚುವೇಷನ್ನಾಗೆ ಲಾಸ್ ಬೇಕೇ ಬೇಕು, ಯಾಕಂದರೆ ಇದು ವಿಮೆನ್ ಕನ್ಸರ್ನಿಂಗ್ ಇಶ್ಯೂನ ಅಡ್ರೆಸ್ ಮಾಡಬೇಕು, ಅಂದರೆ ಆ್ಯಕ್ಷನ್ಸ್ ತೊಗೋಬೇಕು ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ಇವಾಗ ಏನು ಮಾಡಬೇಕು ಅಂತ ಅಂದರೆ ಎಕ್ಸಿಕ್ಯೂಟಿವ್ಗೆ ಲಾ ಬೇಕೇ ಬೇಕು ಆ್ಯಕ್ಷನ್ಸ್ ತೊಗೊಳೋದಕ್ಕೆ, ಆಯಿತಾ, ಇದನ್ನು ತಡೆಯೋದಕ್ಕೆ. ಸೊ ಅವಾಗ ಏನು ಮಾಡುತ್ತೆ ಅಂತ ಅಂದರೆ ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ, ಆಯಿತಾ. ಏನು ಮಾಡುತ್ತೆ, ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ. ಪ್ರೆಸಿಡೆಂಟ್ ಏನು ಮಾಡ್ಬೋದು ಅಂತ ಅಂದರೆ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ ಮಾಡಿರೋ ಒಂದು ಪ್ರಾವಿಷನ್ ಪ್ರಕಾರ, ಆರ್ಟಿಕಲ್ 123 ಪ್ರಕಾರ ಪ್ರೆಸಿಡೆಂಟ್ ಏನು ಮಾಡ್ಬೋದು, ಆರ್ಡಿನೆನ್ಸ್ನ ಪಾಸ್ ಮಾಡ್ಬೋದು, ಅಂದರೆ ಆರ್ಡರ್ನ ಪಾಸ್ ಮಾಡ್ಬೋದು. ಯಾವುದಕ್ಕೆ ರಿಲೇಟೆಡ್ ಆಗಿ ಇವಾಗ ಎಕ್ಸಿಕ್ಯೂಟಿವ್ ಏನು ಬೇಕಾಗಿದೆ, ಟ್ರಿಪಲ್ ತಲಾಕ್ ರಿಲೇಟೆಡ್ ಆಗಿ ಏನು ಬೇಕಾಗಿದೆ, ಲಾ ಬೇಕಾಗಿದೆ, ಆರ್ಡರ್ ಬೇಕಾಗಿದೆ. ಸೊ ಪ್ರೆಸಿಡೆಂಟ್ ಏನು ಮಾಡ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರೋ ಆರ್ಡರ್ನ ಪಾಸ್ ಮಾಡ್ಬೋದು. ಈಗ ಪಾಸ್ ಮಾಡ್ತಾರೆ ಪ್ರೆಸಿಡೆಂಟು, ಪಾಸ್ ಮಾಡಿದಾಗ ಏನು ಮಾಡ್ಬೋದು, ಎಕ್ಸಿಕ್ಯೂಟಿವ್ ಯೂಸ್ ಮಾಡ್ಕೊಳ್ಳುತ್ತಿದ್ನ. ಸೊ ಆ್ಯಕ್ಷನ್ಸ್ ತೊಗೋಬೋದು ಇವಾಗ, ಆಯ್ತಲ್ವ. ಸೊ ಇವಾಗ ಪ್ರೆಸಿಡೆಂಟ್ ಆರ್ಡಿನೆನ್ಸ್ ತೊಗೊಳ್ತಾರಲ್ವ, ಅದನ್ನೇ ಏನಂತ ಕರಿತೀವಿ, ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ದಿ ಪ್ರೆಸಿಡೆಂಟ್. ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ದಿ ಪ್ರೆಸಿಡೆಂಟ್. ಇವಾಗ ಗೊತ್ತಾಯಿತು ಆರ್ಡಿನೆನ್ಸ್ ಮೇಕಿಂಗ್ ಪವರ್, ಹೇಗೆ ಯಾಕೆ ತೊಗೊಳ್ತಾರೆ, ಸಿಚುವೇಶನ್ ಗೊತ್ತಾಯ್ತಲ್ವ. ಅದೇ ರೀತಿ ಟ್ರಿಪಲ್ ತಲಾಖಿನ ಕರ್ಬ್ ಮಾಡಿದ್ದು ಅಂತ, ಅಂದರೆ ಪ್ರಿವೆಂಟ್ ಮಾಡಿದ್ದು ಎಕ್ಸಿಕ್ಯೂಟಿವ್ ಫೆಬ್ರವರಿ 2019. ಸೊ ಇವಾಗ ಡೀಟೈಲಾಗಿ ನೋಡೋಣ ಏನದು ಅನ್ನೋದು ಗೊತ್ತಾಯ್ತಲ್ಲ. ಸಿಚುವೇಷನಿಂದ ಅರ್ಥ ಆಯಿತು ಅಂತಂದರೆ ಅಷ್ಟು ಸಾಕು. ಇವಾಗ ಕಾನ್ಸ್ಟಿಟ್ಯೂಷನಲ್ಲಿ ಏನೇನೆಲ್ಲ ಮೆನ್ಷನ್ ಮಾಡಿದೆ ಅನ್ನೋದನ್ನ ನೋಡ್ತಾ ಹೋಗೋಣ, ಆಯಿತಾ. ಸೊ ಮೊದಲೇ ಹೇಳಿದಂಗೆ 123 ಆರ್ಟಿಕಲ್ 123 ಏನಾಗಿದೆ, ಇದರ ಬಗ್ಗೆ ಮೆನ್ಷನ್ ಆಗಿದೆ, ಆಯಿತಾ. ಆರ್ಟಿಕಲ್ 123. ಸೊ ಫಸ್ಟು ಕಂಡೀಷನ್ಸ್ ಇರಬೇಕು, ಕಂಡೀಷನ್ಸ್ ಮೆನ್ಷನ್ ಮಾಡಿದೆ. ಆದರೆ ಇಂತಿಂಥ ಸಿಚುವೇಷನ್ಸಲ್ಲಿ ಮಾತ್ರ ಪ್ರೆಸಿಡೆಂಟು ಆರ್ಡಿನೆನ್ಸ್ನ ಪಾಸ್ ಮಾಡ್ಬೋದು, ಎಕ್ಸಿಕ್ಯೂಟಿವ್ ಬೇಕಾಗಿರೋಲ್ಲ ರಿಲೇಟೆಡ್ ಅಂತ ಮೆನ್ಷನ್ ಮಾಡಿದೆ. ಏನು ಕಂಡೀಷನ್ಸ್ ಆಗಲೇ ಗೊತ್ತಾಗಿದೆ, ಏನು ಅಂದರೆ ಒಂದು ವೇಳೆ ಯಾವುದೇ ಲಾ ಇರಲಿಲ್ಲ ಅಂತ ಅಂದರೆ ರಿಲೇಟೆಡ್ ಆಗಿರೋವಂಥದ್ದು, ಆವಾಗ ಒಂದು ಕಂಡೀಷನ್. ಇನ್ನೊಂದು, ಪಾರ್ಲಿಮೆಂಟು ಸೆಷನ್ನಲ್ಲಿ ಇರಬಾರ್ದು, ಹೌದಲ್ವ. ಅಲ್ಲೂ ಕೂಡ ಅದೇ ರೀತಿ ಅಲ್ಲಾಗಿದ್ದು, ಸೆಷನ್ನಲ್ಲಿ ಇರಲಿಲ್ಲ, ಅವಾಗ ಪ್ರೆಸಿಡೆಂಟು ಆರ್ಡಿನೆನ್ಸ್ನ ಪಾಸ್ ಮಾಡಿ. ಸೊ ಇವೆರಡೂ ಕಂಡೀಷನ್ಸು ಫುಲ್ಫಿಲ್ ಆಗಿ, ಜೊತೆಗೆ ಎಕ್ಸಿಕ್ಯೂಟಿವ್ ಏನಾದರೂ ತುಂಬ ಬೇಕು ಅನ್ನಿಸ್ಬೇಕು, ಸಿಚುವೇಶನ್ ಲಾ ಬೇಕೇ ಬೇಕು ಅನ್ನೋವಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಅಲ್ವಾ ಟ್ರಿಪಲ್ ತಲಾಖಲ್ಲಾಗಿತ್ತು. ಸೊ ಈ ಕಂಡೀಷನ್ಸ್ನ ಫುಲ್ಫಿಲ್ ಮಾಡ್ತು ಅಂದರೆ ಏನು ಮಾಡೋದು, ಪ್ರೆಸಿಡೆಂಟು ಪಾಸ್ ಮಾಡ್ಬೋದು, ಆರ್ಡಿನೆನ್ಸ್ನ ಆರ್ಡರ್ನ ಪಾಸ್ ಮಾಡ್ಬೋದು ರಿಲೇಟೆಡ್ ಸಬ್ಜೆಕ್ಟ್ ಮೇಲೆ, ಆಯ್ತಲ್ಲ. ಈ ಕಂಡೀಷನ್ ಫುಲ್ಫಿಲ್ ಮಾಡಲೇಬೇಕು. ಒಂದು ವೇಳೆ ಪಾರ್ಲಿಮೆಂಟು ಲಾ ಇಲ್ಲ, ಒಪ್ಕೊಳ್ಳೋಣ, ಆಯಿತು. ಪಾರ್ಲಿಮೆಂಟು ಸೆಷನ್ನಲ್ಲಿ ಇದೆ ಅಂದ್ಕೊಳ್ಳೋಣ, ಸೆಷನಲ್ಲಿ ಇದ್ದಾಗ ಪ್ರೆಸಿಡೆಂಟು ಆರ್ಡಿನೆನ್ಸ್ನ ಪಾಸ್ ಮಾಡ್ಬೋದಾ, ಸಾಧ್ಯ ಇಲ್ಲ. ಯಾಕಂದರೆ ಪ್ರೆಸಿಡೆಂಟಿಗೆ ಏನು ಪವರ್ ಇದೆ, ಫ್ರೇಮ್ ಮಾಡೋವಂಥ ಪವರ್ ಇದೆ, ಅಂದರೆ ಲಾಸ್ಟ್ನ ಫ್ರೇಮ್ ಮಾಡೋವಂಥ ಪವರ್ ಇದೆ. ಪಾರ್ಲಿಮೆಂಟು ಸೆಷನಲ್ಲಿ ಇದೆ ಅಂತ ಅಂದರೆ ಅದು ಏನು ಮಾಡ್ಬೋದು, ಲಾಸ್ಟ್ನ ಫ್ರೇಮ್ ಮಾಡಿಕೊಡ್ಬೋದು, ಆಯಿತಾ. ಒಂದು ವೇಳೆ ಪ್ರೆಸಿಡೆಂಟ್ ಆರ್ಡರ್ ಪಾಸ್ ಮಾಡಿದರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ, ಯಾವುದೇ ಕಾರಣ ನಿಲ್ಲೋದಿಲ್ಲ ಆರ್ಡರ್, ಆಯಿತಾ. ಸೊ ಇಷ್ಟು ಕಂಡೀಷನ್ಸು ಇತ್ತು ಅಂದರೆ ಏನಾಗುತ್ತೆ, ಪ್ರೆಸಿಡೆಂಟು ಆರ್ಡಿನೆನ್ಸ್ನ ಪಾಸ್ ಮಾಡ್ತಾರೆ, ಗೊತ್ತಾಯ್ತು. ಸೊ ಇದು ನೆಕ್ಸ್ಟ್ ನೇಚರ್ ಏನು, ನೇಚರ್ ಅಂತ ಅಂದರೆ ಇವಾಗ ಪಾಸ್ ಮಾಡಿರೋ ಆರ್ಡರು, ಪ್ರೆಸಿಡೆಂಟ್ ಆರ್ಡರ್ ಇರ್ತಲ್ವ, ಆ ಆರ್ಡರು ಪರ್ಮನೆಂಟಾಗಿರುತ್ತಾ ಅನ್ನೋದು, ಪರ್ಮನೆಂಟಾ ಅಥವಾ ಟೆಂಪ್ರರಿನಾ ಅನ್ನೋದನ್ನ ನೋಡಬೇಕು, ಆಯಿತಾ. ಇವಾಗ ನೋಡಿ, ಪಾರ್ಲಿಮೆಂಟಿಗೆ ಏನು ಪವರ್ ಇದೆ, ಫ್ರೇಮ್ ಮಾಡೋವಂಥ ಪವರ್ ಇದೆ ಅಂತ, ಅಂದರೆ ಲೆಜಿಸ್ಲೇಟಿವ್ ಆರ್ಗನ್ ಇದು, ಲಾಸ್ಟ್ನ ಫ್ರೇಮ್ ಮಾಡೋವಂಥದ್ದು ಲೆಜಿಸ್ಲೇಟಿವ್ ಆರ್ಗನ್ ಅಂತ ಅಂದರೆ ಇಟ್ ಹ್ಯಾಸ್ ಎ ಪವರ್, ಇಟ್ ಈಸ್ ಎ ಸೋಲ್ ಪವರ್ ಟು ಫ್ರೇಮ್ ದಿ ಲಾಸ್, ಓಕೆನಾ. ಇದಕ್ಕೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವಂಥ ಡ್ಯೂಟಿ, ಫಂಕ್ಷನ್ ಅದು, ಆಯಿತಾ. ಪಾರ್ಲಿಮೆಂಟಿಗೆ ಲಾಸ್ಟ್ನ ಫ್ರೇಮ್ ಮಾಡುವಂಥ ಡ್ಯೂಟಿ. ಸೊ ಇವಾಗ ಪ್ರೆಸಿಡೆಂಟ್ ಏನು ಮಾಡ್ತಿದ್ದಾರೆ, ಅದನ್ನ ತೊಗೊಳ್ತಾ ಇದ್ದಾರೆ, ಅಂದರೆ ಪಾರ್ಲಿಮೆಂಟಿಂದ ತೊಗೊಳ್ತಾ ಇದ್ದಾರೆ,
ಪಾರ್ಲಿಮೆಂಟಿನ ಪವರ್ನ ಪ್ರೆಸಿಡೆಂಟ್ ತೊಗೊಂಡಂಗೆ ಆಯ್ತಲ್ವ, ಹೌದಲ್ವ? ಯಾಕಂದರೆ ಪ್ರೆಸಿಡೆಂಟ್ ಏನು ಮಾಡ್ತಿದ್ದಾರೆ, ಇಲ್ಲಿ ಆರ್ಡರ್ನ ಪಾಸ್ ಮಾಡ್ತಿದ್ದಾರೆ, ಆಯಿತು, ತೊಗೊಂಡಂಗೆ ಆಯ್ತಲ್ವ? ಸೊ ಇದೇನಾಗುತ್ತೆ, ತಪ್ಪಾಗುತ್ತೆ. ಅದಕ್ಕೋಸ್ಕರ ಏನಾಗಿ ಮಾಡುತ್ತೆ, ಕಾನ್ಸ್ಟಿಟ್ಯೂಷನ್ನು ಏನು ಹೇಳುತ್ತೆ, ಈ ಪಾಸ್ ಮಾಡಿರೋ ಆರ್ಡರ್ ಏನು ಟೆಂಪರರಿ, ಅವು ಪರ್ಮನೆಂಟ್ ಆಗಬೇಕು ಅಂದರೆ ಎಗೇನ್ ಪಾರ್ಲಿಮೆಂಟೇ ಪಾಸ್ ಮಾಡಬೇಕು. ಅಂದರೆ ಇವೇನೇ ಆರ್ಡರ್ ಇದಾವಲ್ಲ ಅವು ಜಸ್ಟ್ ಅರ್ಜೆನ್ಸಿ ಸಿಚುವೇಶನ್ನ ಮೀಟ್ ಮಾಡೋದಕ್ಕೋಸ್ಕರ, ಆಯಿತಾ? ಏನೇ ಪರ್ಮನೆಂಟ್ ಆಗಬೇಕು ಅಂತ ಅಂದರೆ ಅದು ಪಾರ್ಲಿಮೆಂಟಿಂದ ಮಾತ್ರ ಸಾಧ್ಯ. ಹಂಗಾಗಿ ಪ್ರೆಸಿಡೆಂಟು ಪಾಸ್ ಮಾಡಿರೋ ಆರ್ಡರ್ ಏನಾಯಿತು, ಟೆಂಪರರಿ ಆಯಿತು. ಸೊ ಇವು ಪರ್ಮನೆಂಟ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಪಾರ್ಲಿಮೆಂಟು ಅಸೆಂಬಲ್ ಆಗುತ್ತಲ್ವ, ಅಸೆಂಬಲ್ ಆಗಿದ 6 ವೀಕ್ಸ್ ಒಳಗೆ, 6 ವಾರಗಳ ಒಳಗೆ, ಅಂದರೆ ಯಾವತ್ತಿಂದ ಯಾವ ಡೇ ಅದು ಅಸೆಂಬಲ್ ಆಗಿರುತ್ತೋ ಅಲ್ಲಿದ್ದ 6 ವೀಕ್ಸ್, ಆ ವಿತಿನ್ ದೀಸ್ ಡೇಸ್ ಏನು ಮಾಡಬೇಕು, ಆ ಪಾರ್ಲಿಮೆಂಟ್ ಏನು ಮಾಡಬೇಕು, ಈ ಆರ್ಡರ್ ಇರುತ್ತಲ್ಲ ಪ್ರೆಸಿಡೆಂಟ್ ಪಾಸ್ ಮಾಡಿರೋ ಆರ್ಡರು ಏನು ಮಾಡಬೇಕು, ಪಾಸ್ ಮಾಡಬೇಕು ಮೆಜಾರಿಟಿ ಒಂದಿಗೆ. ಪಾಸ್ ಹೆಂಗೆ ಮಾಡ್ತಾರೆ, ಬಿಲ್ನ ಹೇಗೆ ಪಾಸ್ ಮಾಡ್ತಾರೋ ಅದೇ ರೀತಿ ಪಾಸ್ ಮಾಡೋದು. ಪಾಸ್ ಆಯಿತು ವಿತಿನ್ 6 ವೀಕ್ ಒಳಗೆ ಪಾಸ್ ಆಯಿತು, ಸೊ ಪರ್ಮನೆಂಟ್ ಆಗುತ್ತೆ. ಒಂದು ವೇಳೆ ಆಗಲಿಲ್ಲ, ಎಕ್ಸ್ಪೈರ್ ಆಗುತ್ತೆ, ಅದು ಆರ್ಡರ್ ನಿಲ್ಲೋದಿಲ್ಲ. ವಿತಿನ್ 6 ವೀಕ್ ಒಳಗೆ ಆಯಿತು ಪರ್ಮನೆಂಟ್, ಇಲ್ಲಾಂದರೆ ಎಕ್ಸ್ಪೈರ್ ಆಗುತ್ತೆ. ಗೊತ್ತಾಯ್ತು? ಇದು ನೇಚರ್, ಟೆಂಪರರಿ ನೇಚರ್. ಓಕೆ, ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ಸ್ ಅಂತ ಅಂದರೆ ಪ್ರೆಸಿಡೆಂಟ್ ಯಾವೆಲ್ಲ ಸಬ್ಜೆಕ್ಟ್ಸ್ ಮೇಲೆ ಅಂತ ಅಂದರೆ ನಮಗೆ 7th ಶೆಡ್ಯೂಲ್ಡಲ್ಲಿ ಏನು ಕೊಟ್ಟಿದ್ದಾರೆ, ಯೂನಿಯನ್ ಲೀಸ್ಟ್, ಸ್ಟೇಟ್ ಲೀಸ್ಟ್, ಕನ್ಕರೆಂಟ್ ಲೀಸ್ಟ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಯೂನಿಯನ್ ಲೀಸ್ಟ್ ಅಂತ ಅಂದರೆ ಯೂನಿಯನ್ ಗೌರ್ಮೆಂಟು ತಗೊಳ್ಳುವಂಥ ಮ್ಯಾಟರ್ಸ್, ಸ್ಟೇಟ್ ಲೀಸ್ಟ್ ಅಂದರೆ ಸ್ಟೇಟ್ ಗೌರ್ಮೆಂಟ್, ಕನ್ಕರೆಂಟ್ ಲೀಸ್ಟ್ ಅಂತ ಅಂದರೆ ಬೋತ್ ಯೂನಿಯನ್ ಸ್ಟೇಟ್. ಓಕೆನಾ? ಇದು ಮುಂದೆ ಬರುವಂಥ ವೀಡಿಯೋಸ್ಗಳನ್ನ ನೋಡೋಣ, ಆಯಿತಾ? ಇವಾಗ ಸಬ್ಜೆಕ್ಟ್ಸ್ ಅಂತ ಅಂದರೆ ಪ್ರೆಸಿಡೆಂಟ್ ಯಾವೆಲ್ಲ ಸಬ್ಜೆಕ್ಟ್ಸ್ ಮೇಲೆ ಆರ್ಡರ್ನ ಪಾಸ್ ಮಾಡ್ಬೋದು ಅನ್ನೋದನ್ನ ನೋಡೋಣ, ಆಯ್ತಲ್ವ? ಯಾವೆಲ್ಲ ಸಬ್ಜೆಕ್ಟ್ ಮೇಲೆ ಪಾಸ್ ಮಾಡ್ಬೋದು. ಸೊ ನೋಡಿ, ಪ್ರೆಸಿಡೆಂಟ್ ಏನು ಮಾಡ್ತಿರೋದು, ಪಾರ್ಲಿಮೆಂಟು ಸೆಷನ್ನಲ್ಲಿ ಇಲ್ದಾಗ ಏನು ಮಾಡ್ತಿದ್ದಾರೆ, ಆರ್ಡರ್ನ ಪಾಸ್ ಮಾಡ್ತಿದ್ದಾರೆ. ಒಂದು ವೇಳೆ ಪಾರ್ಲಿಮೆಂಟ್ ಇದ್ದರೆ ಪಾರ್ಲಿಮೆಂಟ್ ತೊಗೊಳುತ್ತಲ್ವ. ಹಾಗಾದರೆ ಪ್ರೆಸಿಡೆಂಟ್ ಏನು ಮಾಡ್ದಂಗೆ ಆಯಿತು, ಪಾರ್ಲಿಮೆಂಟಿನ ರೋಲ್ ಪರ್ಫಾರ್ಮ್ ಮಾಡ್ದಂಗೆ ಆಯಿತು. ಅಂದರೆ ಇವಾಗ ಏನು ಹೇಳ್ಬೋದು ಅಂದರೆ, ಪಾರ್ಲಿಮೆಂಟು ಎಲ್ಲೆಲ್ಲೆಲ್ಲ ಡಿಸಿಷನ್ಸ್ನ ತೊಗೋಬೋದು, ಅಂದರೆ ಲಾಸ್ಟ್ನ ಫ್ರೇಮ್ ಮಾಡ್ಬೋದು, ಅಲ್ಲೆಲ್ಲ ಏನು ಮಾಡ್ಬೋದು, ಪ್ರೆಸಿಡೆಂಟು ಕೂಡ ಲಾಸ್ಟ್ನ ಫ್ರೇಮ್ ಮಾಡ್ಬೋದು. ಯಾಕಂದರೆ ಪ್ರೆಸಿಡೆಂಟ್ ಯಾವ ರೋಲ್ನ ಪರ್ಫಾರ್ಮ್ ಮಾಡ್ತಾ ಇರೋದು, ಪಾರ್ಲಿಮೆಂಟ್ನ ರೋಲ್ನ, ಯಾಕಂದರೆ ಸೆಷನ್ನಲ್ಲಿಲ್ಲ ಅದು, ಆದ್ದರಿಂದ ಆಯಿತಾ? ಸೊ ಪಾರ್ಲಿಮೆಂಟ್ ಎಲ್ಲೆಲ್ಲ ಫ್ರೇಮ್ ಮಾಡುತ್ತಲ್ಲ ಅನ್ನೋ ಯೂನಿಯನ್ ಲೀಸ್ಟ್ ಮೇಲೆ ಮತ್ತು ಕನ್ಕರೆಂಟ್ ಲೀಸ್ಟ್ ಮೇಲೆ, ಆಯ್ತಲ್ಲ? ಯೂನಿಯನ್ ಲೀಸ್ಟ್ ಮತ್ತು ಕನ್ಕರೆಂಟ್ ಲೀಸ್ಟ್. ಸೊ ಪ್ರೆಸಿಡೆಂಟು ಕೂಡ ಕನ್ಕರೆಂಟ್ ಲೀಸ್ಟಲ್ಲಿ ಮಾಡ್ಬೋದು, ಯೂನಿಯನ್ ಲೀಸ್ಟಲ್ಲೂ ಮಾಡ್ಬೋದು. ಗೊತ್ತಾಯ್ತಲ್ಲ? ಸೊ ಆದರೆ ಒಂದು ಎಕ್ಸೆಪ್ಷನ್ ಇದೆ. ಏನಪ್ಪ ಎಕ್ಸೆಪ್ಷನ್ ಅಂದರೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಅಂದರೆ ಯಾವುದಾದ್ರೂ ಆರ್ಡರು ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ ಮಾಡುವಂಥ ಆರ್ಡರ್ನ ಆಯಿತು ಅಂದರೆ ಅದನ್ನು ಪ್ರೆಸಿಡೆಂಟು ಯಾವುದೇ ಕಾರಣಕ್ಕೂ ಪಾಸ್ ಮಾಡೋಕ್ಕಾಗೋದಿಲ್ಲ. ಅದೇನಿದ್ರೂ ಪಾರ್ಲಿಮೆಂಟ್ ಮಾತ್ರ ಮಾಡೋಕ್ಕೆ ಸಾಧ್ಯ, ಪಾರ್ಲಿಮೆಂಟ್ ಮಾತ್ರ ಮಾಡೋಕ್ಕೆ ಸಾಧ್ಯ. ಇನ್ನೆಲ್ಲ ಸಬ್ಜೆಕ್ಟ್ಸಲ್ಲೂ ಮಾಡ್ಬೋದು, ಯೂನಿಯನ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್. ಆಯ್ತಲ್ಲ? ಇದೊಂದು ಎಕ್ಸೆಪ್ಷನ್ನು ನೆನ್ಪಿಟ್ಕೋಬೇಕಾಗುತ್ತೆ, ಆಯ್ತಲ್ಲ? ಸೊ ಇಷ್ಟು ಪ್ರೆಸಿಡೆನ್ಷಿಯಲ್ ಆರ್ಡಿನೆನ್ಸ್ ಮೇಕಿಂಗ್ ಪವರ್, ಆಯಿತಾ? ಒಂದ್ಸಲ ಸಮ್ಮರೈಸ್ ಮಾಡೋಣ. ಎಕ್ಸಿಕ್ಯೂಟಿವ್ ರೋಲ್ ಗೊತ್ತಾಯಿತು, ಆಯಿತಾ? ಅಡ್ಮಿನಿಸ್ಟ್ರೇಷನ್ ಮಾಡೋದು ಹೇಗೆ ರೋಲ್ ಮಾಡುತ್ತೆ, ಲಾಸು ಮತ್ತು ಆ್ಯಕ್ಟ್ಸ್ನ ಯೂಸ್ ಮಾಡಿಕೊಂಡು. ಲಾಸ್, ಆ್ಯಕ್ಟ್ಸ್ ಮತ್ತು ಫ್ರೇಮ್ ಮಾಡೋರು ಯಾರು, ಲೆಜಿಸ್ಲೇಟಿವ್ ಆರ್ಗನ್, ಆಯಿತಾ? ಇದು ಬೇಸಿಕ್ಕು. ನೆಕ್ಸ್ಟ್ ಟ್ರಿಪಲ್ ತಲಾಕ್ ಬಗ್ಗೆ ಗೊತ್ತಾಯ್ತಲ್ಲ, ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಇವಾಗ ಏನಾಯಿತು, ಪ್ರೆಸಿಡೆನ್ಷಿಯಲ್ ಆರ್ಡಿನೆನ್ಸ್ ಏನಿದೆ 123 ಕಂಡೀಷನ್ಸ್ ನೋಡಬೇಕು, ನೇಚರ್ ಏನು, ಟೆಂಪರರಿ, ನೆಕ್ಸ್ಟ್ ಸಬ್ಜೆಕ್ಟ್ಸ್ ಏನು, ಯೂನಿಯನ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್, ಆಯಿತಲ್ಲ? ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡು